ವಾಹನಗಳು ಚಲಿಸ್ತಾ ಇದ್ದಾಗಲೇ ಕುಸಿದಿದೆ ಬೃಹತ್ ಸೇತುವೆ ಮೇಲೆ ಹೋಗ್ತಾ ಇದ್ದ 4-5 ವಾಹನಗಳು ನದಿ ಪಾಲಾಗಿದೆ. 4 ವಾಹನಗಳು ನದಿಗೆ ಬಿದ್ದು 8 ಜನರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಹಲವರಿಗೆ ಗಾಯ ಆಗಿದೆ. ಸೇತುವೆ ಮೇಲೆ ಹೋಗ್ತಾ ಇದ್ದ 4-5 ವಾಹನಗಳು ನದಿ ಪಾಲಾಗಿದೆ. ವಾಹನಗಳು ಚಲಿಸ್ತಾ ಇದ್ದಾಗಲೇ ಕುಸಿದಿದೆ ಬೃಹತ್ ಸೇತುವೆ. ಇದು ಗುಜರಾತ್ ವಡೋದರ ಜಿಲ್ಲೆಯ ಪಾದ್ರಾದಲ್ಲಿ ನಡೆದಂತಹ ದುರಂತ. ಆನಂದ್ ವಡೋದರ ಸಂಪರ್ಕ ಮಾಡುವಂತಹ ಸೇತುವೆ ಕುಸಿತ ಆಗಿದೆ. ನದಿಗೆ ಬಿದ್ದಿವೆ 4-6 ವಾಹನಗಳು. ಆ ವಾಹನಗಳ ಸವಾರರ ರಕ್ಷಣೆಗೆ ಜನ ಹರ ಸಾಹಸವನ್ನ ಪಡ್ತಾ ಇದ್ದಾರೆ. ಮಹಿಸಾಗರ್ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನ ನಿರ್ಮಿಸಲಾಗಿತ್ತು. ವಡೋದರ ಮತ್ತು ಆನಂದನ್ನ ಸಂಪರ್ಕ ಮಾಡುವಂತಹ ಏಕೈಕ ಸೇತುವೆ ಇದಾಗಿತ್ತು. ಇದೀಗ ವಡೋದರ, ಅಮ್ರೇಲಿ, ಭಾವನಗರ್, ನರ್ಮದಾ, ಸೂರತ್, ನವಸಾರಿ, ವಲ್ಸಾದ್, ಗಿರ್, ಸೋಮನಾಥ್, ಕಚ್, ಡಿಯೋದಲ್ಲೂ ಭಾರಿ ಮಳೆಯಾಗ್ತಿದೆ. ರೋಡ್ ಕಾಣದ ಮಟ್ಟಕ್ಕೆ ಮಳೆಯಾಗ್ತಿದೆ. 4 ಜಿಲ್ಲೆಗಳಲ್ಲಿ 200ಕ್ಕೂ ಅಧಿಕ ರಸ್ತೆಗಳು ಹಾಳಾಗಿವೆ. ಸಂಚಾರ ಬಂದ್ ಆಗಿದೆ. 150ಕ್ಕೂ ಅಧಿಕ ತಾಲೂಕುಗಳು ಸಂಕಷ್ಟಕ್ಕೀಡಾಗಿವೆ. ಇನ್ನೂ 4 ದಿನ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಈಗಾಗಲೇ ಸೇತುವೆ ಕುಸಿತಗೊಂಡಿರುವಂತಹ ಪರಿಣಾಮ 4-5 ವಾಹನಗಳು ನದಿ ಪಾಲಾಗಿರುವಂಥದ್ದು. ನದಿಗೆ ಬಿದ್ದ ಜನರ ರಕ್ಷಣೆಗೆ ಹರ ಸಾಹಸವನ್ನ ಪಡಲಾಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಸೇತುವೆ ಕುಸಿದಿರುವಂತಹ ದೃಶ್ಯಾವಳಿಗಳು. ಈಗಾಗಲೇ ಅಲ್ಲಿ ಜನ ನೋಡ್ತಾ ಇದ್ದ ಹಾಗೇನೆ ಸೇತುವೆ ಕಂಪ್ಲೀಟ್ ಆಗಿ ಅಲ್ಲಿ ಕೊಲ್ಯಾಪ್ಸ್ ಆಗಿದೆ. ನದಿಗೆ ಉರುಳಿ ಬಿದ್ದಿದೆ. ವಾಹನಗಳು ಅಲ್ಲಿ ಚಲಿಸ್ತಾ ಇದ್ವು, ಅವೆಲ್ಲವೂ ಕೂಡ ಅಲ್ಲಿ ಉರುಳಿ ಬಿದ್ದಿರುವಂತಹ ದೃಶ್ಯಗಳು. 8 ಜನ ಸಾವನ್ನಪ್ಪಿದ್ದಾರೆ ಈಗಾಗಲೇ ಈ ಒಂದು ಸೇತುವೆ ಕುಸಿತ ದುರಂತದಲ್ಲಿ. ಪ್ರಯಾಣಿಕರ ರಕ್ಷಣೆಗಾಗಿ ಹರ ಸಾಹಸವನ್ನ ಅಲ್ಲಿ ಪಡಲಾಗ್ತಾ ಇದೆ. ನದಿಗೆ ಬಿದ್ದ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ 2 ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಂದ್ ಕಡೆ ಅಲ್ಲಿ ಸೇತುವೆ ಕುಸಿದಿರುವಂಥದ್ದು, ಯಾವ ರೀತಿಯಾಗಿ ಬಿದ್ದಿದೆ ಸೇತುವೆ ಕುಸಿದು ಬಿದ್ದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅಲ್ಲಿ ಪ್ರಯಾಣಿಕರ ರಕ್ಷಣೆಗಾಗಿ ಕೂಡ ಅಲ್ಲಿ ಈಗಾಗಲೇ ಹರ ಸಾಹಸವನ್ನ ಪಡಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಆನಂದ ಮತ್ತು ವಡೋದರೆಗೆ ಸಂಪರ್ಕ ಮಾಡುವಂತಹ ಏಕೈಕ ಸೇತುವೆ ಇದಾಗಿತ್ತು. ವಡೋದರ, ಅಮ್ರೇಲಿ, ಭಾವನಗರ್, ನರ್ಮದಾ, ಸೂರತ್, ನವಸಾರಿ, ವಲ್ಸದ್, ಗಿರ್, ಸೋಮನಾಥ್ ಎಲ್ಲಾ ಕಡೆಗಳಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ರೋಡೇ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಮಳೆಯ ಆರ್ಭಟ ಜಾಸ್ತಿ, ಇನ್ನೊಂದು ಕಡೆ ಈಗಾಗಲೇ ರಸ್ತೆಗಳ ಸಂಚಾರ ಮಾಡೋದಿಕ್ಕೂ ಕೂಡ ಯೋಗ್ಯ ಅಲ್ಲ ಅನ್ನುವಂತಹ ರಸ್ತೆಗಳಾಗಿದೆ ಮಳೆಯಿಂದಾಗಿ. ಈಗಾಗಲೇ 150ಕ್ಕೂ ಅಧಿಕ ತಾಲೂಕುಗಳು ಕೂಡ ಸಂಕಷ್ಟಕ್ಕೀಡಾಗಿರುವಂಥದ್ದು. ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಅಲ್ಲಿ ಸೇತುವೆ ಕುಸಿತ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ವಾಹನಗಳು ಚಲಿಸ್ತಾ ಇರುವ ಸಂದರ್ಭದಲ್ಲೇ ಈ ರೀತಿಯಾಗಿ ಕುಸಿತ ಆದರೆ ಯಾವ ಧೈರ್ಯದಲ್ಲಿ ಇನ್ನು ಮುಂದೆ ಸೇತುವೆಗಳ ಮೇಲೆ ಹೋಗಬೇಕು ಅನ್ನುವಂತಹ ಒಂದು ಯೋಚನೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೇತುವೆಗಳು ಗಟ್ಟಿ ಇದೆ ಅನ್ನುವಂತಹ ಒಂದು ಧೈರ್ಯದಿಂದ ಹೋಗ್ತಾ ಇರ್ತಾರೆ, ವಾಹನವನ್ನು ಚಲಾಯಿಸ್ತಾ ಇರ್ತಾರೆ, ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಇಲ್ಲಿ 4ರಿಂದ 5 ವೆಹಿಕಲ್ಗಳು ಈ ಒಂದು ಸೇತುವೆ ಕುಸಿದ ಪರಿಣಾಮವಾಗಿ ನದಿ ಪಾಲಾಗಿವೆ. 4-5 ವಾಹನಗಳು ನದಿ ಪಾಲಾಗಿದ್ದು 8 ಜನ ಈಗಾಗಲೇ ಸಾವನ್ನಪ್ಪಿರುವ ಮಾಹಿತಿ ಲಭ್ಯ ಆಗಿದೆ. ಹಲವರಿಗೆ ಗಾಯ ಆಗಿದೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ನೋಡ್ತಾ ಇದ್ದಂತೆ ಈ ಸೇತುವೆ ಉರುಳಿ ಬಿದ್ದಿರೋದು, ಅದರಲ್ಲೂ ಕೂಡ ಆನಂದ ಆಗಿರ್ಬೋದು, ವಡೋದರೆಗೆ ಸಂಪರ್ಕ ಮಾಡುವಂತಹ ಏಕೈಕ ಸೇತುವೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಲ್ಲಿ ಗಾಯಾಳುಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಬ್ರಿಡ್ಜ್ ಮೇಲೆ ಅಂದ್ರೆ ಈ ಒಂದು ಬ್ರಿಡ್ಜ್ ಕುಸಿದ ಪರಿಣಾಮವಾಗಿ ಅಲ್ಲಿ ಲಾರಿ, ಬೈಕ್ ಎಲ್ಲವೂ ಕೂಡ ಅಲ್ಲಿ ನೀರು ಪಾಲಾಗಿರುವಂಥದ್ದು, ವೆಹಿಕಲ್ಗಳು ನೀರು ಪಾಲಾಗಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.